ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗಳ ಕಾರ್ಯದಲ್ಲಿ ಸದಾ ನಿರತವಾಗಿರುವ ಪೊಲೀಸ್ ಸಿಬ್ಬಂದಿಗಳಲ್ಲಿ ಸುಪ್ತವಾಗಿ ಅಡಗಿರುವ ಕಲಾ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ರಾಜ್ಯದಲ್ಲೇ ಪ್ರಥಮ ಪ್ರಯೋಗವೆಂಬಂತೆ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ವಿನೂತನವಾಗಿ ಆರಂಭಿಸಿರುವ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯಿಂದ ವರ್ಣರಂಜಿತ ಸಮಾರಂಭದಲ್ಲಿ ಉದ್ಘಾಟಿಸಲಾಯಿತು. ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಭಾನುವಾರ ರಾತ್ರಿ ಆಯೋಜಿತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯ ಮಹಾಪೋಷಕರಾದ ಕೆ ರಾಮರಾಜನ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಪೊಲೀಸ್ ಇಲಾಖೆಯಲ್ಲಿರುವ ಪ್ರತಿಯೊಬ್ಬರೂ ಸದಾ ಒತ್ತಡದ ನಡುವೆ ಕಾರ್ಯನಿರ್ವಹಣೆ ಮಾಡುವುದು ಅನಿವಾರ್ಯ. ಪ್ರತಿಯೊಬ್ಬರ ಒತ್ತಡಗಳನ್ನು ಕಳೆದು ಅವರಲ್ಲಿ ಸುಪ್ತವಾಗಿರುವ ಕಲಾ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯನ್ನು ಆರಂಭಿಸಲಾಗಿದ್ದು, ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂತಾಗಬೇಕೆಂದರು. ಎಲ್ಲರೂ ಓದಬೇಕಂದ್ರೆ ಸ್ಕೂಲ್ ಕಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಈ ಹೆಸಿಟೇಷನ್ ನಮಗೆ ಯಾವಾಗಲೂ ಇತ್ತು. ಕಲ್ಚರಲ್ ಆಕ್ಟಿವಿಟೀಸ್ ಮತ್ತು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತುಂಬಾ ಕಮ್ಮಿ. ಬಟ್ ಬೇರೆ ದೇಶಗಳು ನಾವು ಓದ್ಕೊಂಡು ನಮ್ಮ ಟ್ರೈನಿಂಗ್ ಇದೆಲ್ಲ ಮಾಡಿ ಆದ್ಮೇಲೆ ಒಂದು ಗೊತ್ತಾಗಿದೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂದ್ರೆ ಒಂದು ನೋಡುವಾಗ ನಾವು ಪ್ರತಿ ದಿವಸ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತೀವಿ, ಪ್ರತಿಯೊಬ್ಬರು ಹೋಗ್ತೀವಿ, ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದು ಒಳ್ಳೆಯ ಸಂಪಾದನೆ ಮಾಡ್ತೀವಿ. ಬಟ್ ಈ ಕಲೆ ಇರ್ತದಲ್ಲ, ಕಲೆ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಅದರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂದ ಹೇಳೋದಕ್ಕಿಂತ ಈ ಕಲೆಗೆ ಒಂದು ಇಂಪಾರ್ಟೆನ್ಸ್ ಇರ್ತದಲ್ಲ, ಅದು ಪ್ರತಿಯೊಬ್ಬರು ಕೊಡಬೇಕಾಗುತ್ತದೆ. ಪ್ರತಿಯೊಬ್ಬರಲ್ಲಿ ಇರ್ತದೆ, ಅದು ನಾವು ಹೊರಗೆ ತಗೊಂಡು ಬರಬೇಕಾಗುತ್ತದೆ. ಅದಕ್ಕೆ ಒಂದು ಅವಕಾಶ. ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆಲ್ಲ ಬಹಳಷ್ಟು ಸ್ಟ್ರೆಸ್ಫುಲ್ ಜಾಬ್ ಇರುತ್ತದೆ. ಟೈಮ್ಗೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಸೊ ನಿದ್ದೆ ಮಾಡೋಕ್ಕಾಗಲ್ಲ. ಇಂಥ ಒಂದು ಸ್ಟ್ರೆಸ್ಫುಲ್ ಜಾಬ್ ಕಂಪೇರ್ ಟು ಅದರ್ ಡಿಪಾರ್ಟ್ಮೆಂಟ್ಸ್ ನಮಗೆ ಶೆಡ್ಯೂಲ್ಡ್ ಟೈಮ್ ಇರಲ್ಲ. ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್ ಮಾತನಾಡಿ, ಸಂಸ್ಕಾರ, ಸಂಸ್ಕೃತಿ, ಶಿಸ್ತು ಇರುವ ಮನೆಗಳು ಸುಂದರವಾಗಿರುತ್ತವೆ. ಅಂತಹ ಎಲ್ಲ ಅಂಶಗಳನ್ನು ಹೊಂದಿರುವ ಮನೆಯೇ ಕೊಡಗು ಪೊಲೀಸ್ ಇಲಾಖೆ ಎಂದು ಬಣ್ಣಿಸಿ, ರಾಜ್ಯದಲ್ಲೇ ಮೊದಲ ಬಾರಿಗೆ ಕೊಡಗು ಪೊಲೀಸ್ ಇಲಾಖೆ ಸಾಂಸ್ಕೃತಿಕ ವೇದಿಕೆಯಿಂದ ಹುಟ್ಟುಹಾಕಿರುವುದು ಅಭಿಮಾನದ ವಿಚಾರವೆಂದರು. ಬಹುಭಾಷಾ ನಟಿ ಹರ್ಷಿಕಾ ಪೂಣಚ್ಚ ಮಾತನಾಡಿ, ಸಮಾಜದ ಶಾಂತಿ ಸುವ್ಯವಸ್ಥೆಗಳನ್ನು ಕಾಯುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೊಲೀಸರು ಸೂಪರ್ ಹೀರೋಗಳೇ ಆಗಿದ್ದಾರೆ. ಕೊಡಗು ಪೊಲೀಸರು ಮಾದಕ ದ್ರವ್ಯ ದಂಧೆಯಿಂದ ಹತ್ತಿಕ್ಕುವ ನಿಟ್ಟಿನ ಕಾರ್ಯಾಚರಣೆ ಸೇರಿದಂತೆ ವಿವಿಧ ದುಷ್ಕೃತ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತೋರಿರುವ ಕರ್ತವ್ಯ ನಿಷ್ಠೆ ನಿಜಕ್ಕೂ ಶ್ಲಾಘನೀಯವೆಂದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ KS ಸುಂದರ್ರಾಜ್, ನಟಿ ತೇಜಸ್ವಿನಿ, ಸರಿಗಮಪ ರಿಯಾಲಿಟಿ ಶೋನ ಸ್ಪರ್ಧೆಯ ಮುಖ್ಯಸ್ಥ ಸಚಿನ್ ಪ್ರಕಾಶ್ ಕುಂದನಕೋಡಿ, ಸಂಯುಕ್ತ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷ KK ನೌಶಾದ್, ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಕೇಶವ ಕನಿಲ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಾಡಿದ್ರು ಪೊಲೀಸರಿಗೆ ಫೋನ್ ಮಾಡ್ತೀವಿ, ಎಲ್ಲೋ ಕೂತು ಯಾರೋ ಬಾಂಬ್ ಹಾಕ್ದ ಅಂದ್ರೂ ತಕ್ಷಣ ನಾವು ಕರೆ ಮಾಡೋದು ಪೊಲೀಸರಿಗೆನೆ. ಹಾಗೆ ಆಕ್ಸಿಡೆಂಟ್ ಆದ್ರೂ ನಾವು ಪೊಲೀಸರಿಗೆ ಫೋನ್ ಮಾಡ್ತೀವಿ. ಯಾರೋ ಎಲ್ಲೇ ಏನೇ ಮಾಡಿದ್ರು ಕೂಡ ಫಸ್ಟ್ ಕಾಲ್ ಹೋಗೋದು ಪೊಲೀಸರಿಗೆ. ಬಹುಶಃ ಈ ಪ್ರಪಂಚದಲ್ಲಿ ದೇವರನ್ನ ಬಿಟ್ರೆ ಹೆಚ್ಚಾಗಿ ನಾವು ನೆನೆಸ್ಕೊಳ್ಳೋದು ಪೊಲೀಸರಿಗೆ. ಅದು ನಮ್ಮ ವಿಜಯ್ ಅವರು ಅಂತಾನೆ ಹೇಳ್ಬೋದು. ಬರ್ಲಿ ಜೋರ ಚಪ್ಪಾಳೆ ಶ್ರೀಯುತ ವಿಜಯ್ ಅವರಿಗೆ. ಇವರಿಗೆ ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಎಲ್ಲ ಗಣ್ಯರು ಸೇರಿ ಗೌರವವನ್ನ ಸಲ್ಲಿಸ್ತಿದ್ದಾರೆ. ವಿಜಯ್ ಸರ್, ನಿಮ್ಮ ಈ ಒಂದು ಸೇವೆ ಹೀಗೆ ಮುಂದುವರಿಯಲಿ. ಅದು ಇಂಡಸ್ಟ್ರಿಗಾಗಿರ್ಬಹುದು ಅಥವಾ
ನಮ್ಮ ಪೊಲೀಸ್ ಇಲಾಖೆಗಾಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ. ಕಟ್ಟೆಮಡು ದೇವಾಲಯದ ಅರ್ಚಕರ ಮೇಲೆ ಹಲ್ಲೆ, ಅರ್ಚಕ ವಿಘ್ನೇಶ್ ಭಟ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಳೆದ ಕೆಲ ದಿನಗಳಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದ ಕಟ್ಟೆಮಾಡು ದೇವಾಲಯದ ಪ್ರಮುಖ ಅರ್ಚಕ ವಿಘ್ನೇಶ್ ಭಟ್ ಮೇಲೆ ಸೋಮವಾರ ಸಂಜೆ ಇಬ್ಬರು ವ್ಯಕ್ತಿಗಳು ತೀವ್ರ ಹಲ್ಲೆ ನಡೆಸಿದ್ದು, ಗಾಯಾಳು ಅರ್ಚಕರಿಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮನೆಗೆ ಗುತ್ತಿ ಹಾಕುವ ವಿಚಾರವಾಗಿ ಮೂರ್ನಾಡುವಿನಲ್ಲಿರುವ ಮನೆಯ ಬಳಿ ಅರ್ಚಕರನ್ನು ಭೇಟಿ ಮಾಡಿದ್ದ ಅನಿಲ್ ಮತ್ತು ಆತನ ಸಹಚರ ಹಲ್ಲೆ ನಡೆಸಿರುವುದಾಗಿ ಅರ್ಚಕ ವಿಘ್ನೇಶ್ ಭಟ್ ಆರೋಪಿಸಿದ್ದಾರೆ. ಸರ್, ಕಟ್ಟೆ ಮಾಡೋದು ಪ್ರಧಾನ ಅರ್ಚಕ ನಾನು. ಮಂಡ್ಯ ತೀರಾ ಅನಿಲ್ ಅಂತ ಹೇಳುವವರು ನನ್ನ ಮನೆ ಹುಡ್ಕೊಂಡು ಬಂದ್ರು. ಮನೆ ಹಿಡ್ಕೊಂಡು ನೀವೇ ಪ್ರಧಾನ ಅರ್ಚಕರ ಕಟ್ಟೆ ಮಾಡಿದ್ದು? ನಾ ಹೌದು ಅಂತ ಹೇಳಿದೆ. ಏನು ಕೇಳಿಲ್ಲ, ಪೂಜೆ ಆಗಬೇಕು ಅಂತ ಫೋನಲ್ಲಿ ಹೇಳಿದ್ರು. ಬನ್ನಿ ಅಂತ ಹೇಳಿದೆ ಮನೆಗೆ, ನನಗೆ ಡೇಟ್ ಬೇಕು ನೋಡಬೇಕು ಅಂತ. ಮತ್ತೆ ಅಲ್ಲಿಂದ ಬಂದು ಕಟ್ಟೆ ಮಾಡು ಮಹಾಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರು ಹೌದು ಅಂತ ಹೇಳಿದ್ರು. ತಾರ ಮರ ಇಬ್ಬರು ಸೇರಿ ಎಲ್ಲ ಹೊಡೆದ್ಬಿಟ್ರು. ಕೊನೆಗೆ ಚಾಕ್ ಹಾಕ್ಲಿಕ್ಕೆ ಬರುವಾದ್ರೆ ಅಮ್ಮ ತಡೆದಿದ್ದು. ಅಮ್ಮನಿಗೂ ಮೆಟ್ಟಿದ್ದಾರೆ, ತಳ್ಳಿ ದುಂಕಿ ಹಾಕಿದ್ದಾರೆ ಎಲ್ಲ. ನನಗೆ ಈಗ ಇಲ್ಲಿಗೆಲ್ಲ ಹಾಕಿದ್ರು. ಚಾಕ್ ಹಾಕ್ಲಿಕ್ಕೆ ಬರುವಾಗ ಅಮ್ಮ ತಡೆದ್ರು. ನೀವು ಪೂಜೆ ಹೊರಟಿದ್ರ ಸರ್? ಇಲ್ಲ, ನಾನು ಪೂಜೆ ಮುಗಿಸಿ ಮನೆಯಲ್ಲೇ ಇದ್ದೆ. ನಾನು ಮನೆ ಒಳಗೆ ಬಂದಿದ್ದ ಇಲ್ಲ ಹೊರಗಡೆ? ಮನೆಯಿಂದ 10 ಮೀಟರ್ ಆ ಕಡೆ ನಾವು ನಾನ್ ವೆಜ್ ತಿಂದಿದ್ದೇವೆ. ಬ್ರಾಹ್ಮಣರ ಮನೆಗೆ ಬರೋದಿಲ್ಲ, ನಾನ್ ವೆಜ್ ತಿನ್ನೋದ ಕಾರಣ ನಾವು ಇಲ್ಲಿ ಬನ್ನಿ ಮಾತಾಡುವ ಅಂತ ಹೇಳಿದ್ರು. ಸರ್, ಇದು ಎಷ್ಟು ಆಗಿದೆ ಸರ್? 4:45 ಸರ್, ಯಾರಲ್ಲಿದ್ರು? ಏನು ವಿಚಾರಕ್ಕೆ ಸರ್? ಅದೇ ಮೃತ್ಯುಂಜಯ ದೇವಸ್ಥಾನದ ಗಲಾಟೆ. ಇದು ಕೊಡವ ಜನಾಂಗದ ಅನಿಲ್, ಮಂಡ್ಯ ತೀರ ಅನಿಲ್ ಕೊಡವ ಜನಾಂಗದ ಅವರು ನನ್ನ ಮೇಲೆ ಬೇಕು ಅಂತೇಳಿ ಇದು ಸಾಧನೆ. ಅದಕ್ಕೆ ಇನ್ನೂ ಕಾಣದ ಕೈಗಳಿರ್ಬೋದು. ಸರ್, ಎಷ್ಟು ಜನ ಇದ್ರು ಸರ್? ಅವರಿಬ್ಬರು ಇದ್ದರು. ಕಟ್ಟೆಮಾಡು ದೇವಾಲಯದ ವಿವಾದಕ್ಕೆ ಸಂಬಂಧಿಸಿದಂತೆ ಘಟನೆ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಆರೋಪಿಗಳು ಕೂಡ ಸ್ಥಳೀಯರೇ ಎನ್ನಲಾಗಿದೆ. ಇನ್ನು ಘಟನೆಗೆ ಕೊಡಗು ಬ್ರಾಹ್ಮಣ ಸಮಾಜ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು, ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಕೊಡಗು ಅಧ್ಯಕ್ಷ ರಾಮಚಂದ್ರ ಮೂಗೂರು ಸೇರಿದಂತೆ ಕಾರ್ಯದರ್ಶಿಗಳಾದ ಜಗದೀಶ್ ಸೋಮಯಾಜಿ, ಪ್ರಮುಖರಾದ ಬೇಜಿ ಅನಂತಶಯನ, ಜಿಆರ್ ರವಿಶಂಕರ್, ಅರುಣ್ ಸೋಮಯಾಜಿ, ವಕೀಲ ಎಂಎನ್ ಶಶಿಕಾಂತ್ ಮತ್ತಿತರರು ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಅರ್ಚಕ ವಿಘ್ನೇಶ್ ಭಟ್ ಹಾಗೂ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಘಟನೆಗೆ ಕಾರಣರಾದವರ ವಿರುದ್ಧ ಕೂಡಲೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು, ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಒಳಗಡೆ ಬೇಡಣ್ಣ. ಒಂದು ನಿಮಿಷ. ಆಮೇಲೆ ನಂಬರ್ ಕೇಳ್ಬೋದು. ನಂಬರ್ ಕೇಳಿ ಬಂದು ನೀವು ದೇವಸ್ಥಾನದ ಅರ್ಚಕರ ಅಂತ ಇದೇನಪ್ಪ ಲೋಗೋ ಹೊಟ್ಟೆ ಕರಿಮೈತು ಅಲ್ಲಿನ ಹೊಡೆದು ಹೋಗಿದ್ದಾರೆ. ಏನು ಹೇಳಿಲ್ಲ. ಸ್ವಲ್ಪ ಕೆಳಗೆ ಮಾಡು. ಸ್ವಲ್ಪ ಎಲ್ಲ ಅಡ್ಡ ಬರುತ್ತಪ್ಪ. ಸ್ವಲ್ಪ ಮನೆಗೆ ಹೋಗ್ಲಿಕ್ಕೆ ಆಗುತ್ತೆ ಸರ್. ಈಗ ನಾನು ಶಾಪಲ್ಸ್ ನಾನು ಒಬ್ಬಳೇ ಇರ್ತೀನಿ. ಯಾರು ನನಗೆ ಏನು ಮಾಡ್ತಾರೆ, ಯಾವಾಗ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ನನಗೂ ಪ್ರೊಟೆಕ್ಷನ್ ಇಲ್ಲ ಸರ್. ಈಗ ನಾವೇನು ಮಾಡೋದು? ಅಂದ್ರೆ ಈಗ ಡೌನ್ ಮಾಡ್ತಾರೆ. ಇದೇ ಫಸ್ಟ್ ಟೈಮ್ ಡೈರೆಕ್ಟ್ ಬಂದು ರಾಜ ಮಾಧವ್ ಅಲ್ಲ ರವಿ ಅಂತ ಹೇಳುವವರು ಮೆಸೇಜ್ ಮಾಡ್ತಾ ಇದ್ರು ವಾಟ್ಸಪ್ ಅಲ್ಲಿ. ಆದ್ರೆ ಈಗ ನೀವು ಏನು ಮಾಡಿದ್ರು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಮೆಸೇಜ್ ಮಾಡ್ತಾ ಇದ್ರು. ಅದಕ್ಕೆ ಇವ್ರು ಏನು ರಿಪ್ಲೈ ಮಾಡಲಿಲ್ಲ. ಯಾಕಂದ್ರೆ ನಮಗೆ ಅದು ಅಗತ್ಯ ಇಲ್ಲ ಅಂತ ಹೇಳಿ ಅವ್ರು
ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಸೋಮವಾರಪೇಟೆಯ ಆರ್ಎಂಸಿ ಮಾರುಕಟ್ಟೆ ಆವರಣದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಅಗ್ನಿಶಾಮಕ ಠಾಣಾ ಕಟ್ಟಡವೊಂದ ಶಾಸಕ ಡಾಕ್ಟರ್ ಮಂತರಗೌಡ ಸೋಮವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೊಡಗು ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಬೆಂಕಿ ಅನಾಹುತ ಸಂಭವಿಸಿದ ಸಂದರ್ಭ ಸೂಕ್ತ ಸಮಯದಲ್ಲಿ ಸ್ಥಳಕ್ಕೆ ತಲುಪಿಸಲು ಸುಸಜ್ಜಿತ ವಾಹನಗಳು ಬೇಕಾಗಿವೆ. ಈ ಬಗ್ಗೆ ಗೃಹ ಸಚಿವ ಜಿ. ಪರಮೇಶ್ವರ್ ಅವರೊಂದಿಗೆ ಚರ್ಚೆ ನಡೆಸಲಾಗುತ್ತೆ. ಅಲ್ಲದೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ವಸತಿ ಗೃಹ ನಿರ್ಮಿಸಲು ಅನುದಾನಕ್ಕೆ ಮನವಿ ಮಾಡ್ತೇನೆ ಅಂತ ಭರವಸೆ ನೀಡಿದರು. ಯಾಕಂತಂದ್ರೆ ಎಷ್ಟೋ ಮಾಹಿತಿ ಇವರು ತಲುಪ ಗಂಟ ಅನ್ಕಂಟ್ರೋಲಬಲ್ ಆಗ್ಬಿಡ್ತದೆ. ಅದಕ್ಕೆ ಇಮಿಡಿಯೇಟ್ ಇನ್ಫಾರ್ಮೇಶನ್, ಆಮೇಲೆ ನಿಮ್ಮ ಕಡೆಯಿಂದ ಇಮಿಡಿಯೇಟ್ ರೆಸ್ಪಾನ್ಸ್ ಆಗಬೇಕು. ಅಲ್ಲಿ ತುರ್ತಾಗಿ ತಲುಪಕ್ಕೂ ನೀವು ಜವಾಬ್ದಾರಿ ತಗೋಬೇಕು. ನನಗೆ ಗೊತ್ತರಿಗೆ ಏನಾದ್ರೂ ಆದ್ರೆ ನಮ್ಮ ಸ್ಥಳೀಯರು ನಿಮಗೆ ಕೈ ಜೋಡಿಸ್ತಾರೆ ಎಲ್ಲಾ ರೀತಿಯಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ಲಸ್ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ವಿಚಾರದಲ್ಲಿ 100% ಕೈ ಜೋಡಿಸ್ತಾರೆ. ಆದಷ್ಟು ನಮ್ಮ ತಾಲೂಕಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು ಈ ತರ ಅಪಘಾತ ಆಗ್ಬೇಡ್ದು. ಅದು ಬರೋಕ್ಕಿಂತ ಮುಂಚೆನೆ ನಾವು ಒಂದು ಸ್ವಲ್ಪ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನಾವು ಮೇಂಟೈನ್ ಮಾಡಬೇಕು. ಈಗ ನೀವು ಫಾರೆಸ್ಟ್ ಅಲ್ಲಿ ಚೌಡ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಶಿವಕುಮಾರ್, ಮೈಸೂರು ಪ್ರಾಂತ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಪಿಎಸ್ ಜಯರಾಮಯ್ಯ, ಅಗ್ನಿಶಾಮಕ ಪ್ರಾದೇಶಿಕ ಅಧಿಕಾರಿ ಪಿ ಚಂದನ್, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪಿ ರಾಜೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (6360153611). Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ.
experiences in your life. Desirable Designs gives you treasured memory. Sharda Jewelers. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಾಧೀಶರಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಡರಾತ್ರಿ ಪೊನ್ನಣ್ಣವರ ವಿರಾಜಪೇಟೆ ಮನೆಗೆ ಆಗಮಿಸಿ ಆಶೀರ್ವಚನ ನೀಡಿದರು. ಖಾಸಗಿ ಕಾರ್ಯಕ್ರಮ ನಿಮಿತ್ತ ಕೊಡಗು ಜಿಲ್ಲೆಗೆ ಆಗಮಿಸಿದ ಸ್ವಾಮೀಜಿಗಳು ತಡರಾತ್ರಿ ವಿರಾಜಪೇಟೆಯಿಂದ ತಲುಪಿದ್ರು. ಈ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ, ಸದಸ್ಯರಾದ ಧರ್ಮಜ ಉತ್ತಪ್ಪ, ರಂಜಿ ಪುಣಚ್ಚ, ಡಿಪಿ ರಾಜೇಶ್, ಮೊಹಮ್ಮದ್ ರಾಫಿ, ಮತೀನ್, ಉದ್ಯಮಿ ಕಣತಂಡ ಜಗದೀಶ್, ನರೇಂದ್ರ ಕಾಮತ್ ಹಾಗೂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. यो वेदादस्वर प्रोक्तो वेदान्ते च प्रतिष्ठितः त्यागेनैते अमृतत्वमानशो परेण नागं नेहं गुहायां विराजते तद्यतयो विशन्ते वेदान्तविज्ञानसुनिश्चितार्था सन्न्यासयोगादिशः शुद्धसत्त्ववतिशुताय पुरुषश्रुतेन्द्रिय आयुष्येवेन्द्रिये प्रतिष्ठते आयुष्यमस्तु आरोग्यमस्तु धनधान्यादि समृद्धिरस्तु श्री गुरुदेवता संपूर्ण अनुग्रह प्राप्तिरस्तु शतञ्जीव सुखी भव आयुष्यमस्तु आरोग्यमस्तु धनधान्यादि समृद्धिरस्तु श्री जगद्गुरुदेवता संपूर्ण अनुग्रह प्राप्तिरस्तु शतञ्जीव सुखी भव. ಕೊಡಗು ವಿಶ್ವವಿದ್ಯಾಲಯದಲ್ಲಿ ವಿವಿಧ ವಿಭಾಗಗಳಲ್ಲಿ ಬರ್ತಾ ಇರುವ ವಿದ್ಯಾರ್ಥಿಗಳಿಗೆ ಮೂಲ ಕೋರ್ಸ್ಗಳ ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ವಿಶೇಷವಾಗಿ ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡಿ ಕೌಶಲ್ಯಾಧಾರಿತ ತರಬೇತಿ ನೀಡುತ್ತಾ ತಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಔದ್ಯೋಗಿಕ ಕ್ಷೇತ್ರಗಳಿಗೆ ಅಣಿಗೊಳಿಸ್ತಾ ಇರುವುದು ಬಹು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ವಿದ್ಯಾಭ್ಯಾಸದ ಜೊತೆಗೆ ಕೌಶಲ್ಯ ಅಭಿವೃದ್ಧಿಗೆ ಅನುವು ಮಾಡಿಕೊಡುವಂತಹ ಅವಕಾಶ ದೊರೆಯುವುದು ಬಹಳ ವಿರಳ. ಆದರೆ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಮೂಲ ಕೋರ್ಸ್ಗಳ ಜೊತೆಗೆ ಹೆಚ್ಚುವರಿಯಾಗಿ ಕೌಶಲ್ಯಾಧಾರಿತ ಶಿಕ್ಷಣವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇರುವುದು ಶ್ಲಾಘನೀಯವೆಂದರು. ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ, ಕೊಡಗು ವಿವಿಯ ಕುಲಸಚಿವರಾದ ಡಾಕ್ಟರ್ ಸುರೇಶ್ ಎಂ, ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಕಾವೇರಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ವಿರಾಜಪೇಟೆ ನಗರದ ಹಲವೆಡೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಪೂರ್ಣಗೊಂಡ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನು ಶಾಸಕ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಮೊದಲಿಗೆ ವಿರಾಜಪೇಟೆ ನಗರ ವ್ಯಾಪ್ತಿಯ ವಿಜಯನಗರ ನಿಯಾಜ್ ಅವರ ಮನೆಯ ಮುಂಭಾಗ ಮತ್ತು ವಿನು ಲಾಯರ್ ಮನೆಯ ಮುಂಭಾಗದ ಮನೆಯ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದರು. ವಿರಾಜಪೇಟೆ ನಗರ ವ್ಯಾಪ್ತಿಯ ನಿಸರ್ಗ ಬಡಾವಣೆಯ ಸಿಮೆಂಟ್ ರಸ್ತೆಯನ್ನು ಉದ್ಘಾಟಿಸಿದರು. ಬಳಿಕ ವಿರಾಜಪೇಟೆ ನಗರ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದ ಸಿಂಪಲೆಕ್ಸ್ ಹೋಟೆಲ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ವಿರಾಜಪೇಟೆ ಗೋರಿಗೆರೆಯ ಹಿಂಭಾಗ ರಸ್ತೆ ಉದ್ಘಾಟಿಸಿ ಸುಣ್ಣದ ಬೀದಿ ರಸ್ತೆಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಪುರಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉಪ ಯೋಜನೆ ಅಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಸಲಕರಣೆಯಿಂದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ವಿತರಣೆ ಮಾಡಿದರು. ಹಾಗೂ ಪರಿಶಿಷ್ಟ ಜಾತಿಯ ಫಲಾನುಭವಿಗಳಿಗೆ ಅಡುಗೆ ಅನಿಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಶಾಸಕರು ನೆರವೇರಿಸಿದರು. ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ದೇಚಮ್ಮ ಕಾಳಪ್ಪ, ಪುರಸಭೆ ಉಪಾಧ್ಯಕ್ಷೆ ಫಸೀಹಾ ತಬಸ್ಸುಮ್, ಮುಖ್ಯಾಧಿಕಾರಿ ಚಂದ್ರಕುಮಾರ್, ಪುರಸಭೆಯ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರಗತಿಯ ಹರಿಕಾರ ಸದಾ ಎಲ್ಲ ತಂಡಗಳಿಗೂ ವಿಶೇಷವಾಗಿ ಪರೇಡ್ ಕಮಾಂಡರ್ ಪರೇಡ್ ವೀಕ್ಷಣೆಗಾಗಿ ರಿಪಬ್ಲಿಕ್ ಆಫ್ ಇಂಡಿಯಾ ಇದರ ಮೂಲಕ ನಾವು ಬ್ರಿಟಿಷ್ ಆಡಳಿತದಿಂದ ಪೂರ್ಣವಾಗಿ ಸ್ವತಂತ್ರವನ್ನು ಪಡೆದು ಅವರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಶಾಸನ ನಡೀತಾ ಇದ್ದಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇದರಿಂದ ಹೊರಬಂದು ನಮ್ಮ ದೇಶದ ಪ್ರಜೆಗಳು, ನಮ್ಮ ದೇಶದ ನಿವಾಸಿಗಳು ಸೇರಿ ನಮಗೆ ನಾವು ಕೊಟ್ಟಂತ ಸಂವಿಧಾನವನ್ನು ಹಬ್ಬವೇ ಗಣರಾಜ್ಯೋತ್ಸವ. ಇಂದು ರಾಜ್ಯದಲ್ಲಿ ಎಲ್ಲರೂ ಗಣರಾಜ್ಯ ದಿನವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಭಾರತ ಸಂವಿಧಾನವು 1949ನೇ ನವೆಂಬರ್ 26ರಂದು ಅಂಗೀಕಾರವಾಯಿತು. 1950ರ ಜನವರಿ 26ರಂದು ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದಿದೆ. ಅಗತ್ಯದ ಸಲಕರಣೆಗಳು ಸನ್ಮಾನ್ಯ ಶಾಸಕರು ವರ್ಗದ ಅನುದಾನದಡಿ ವಾಹನ ಉಚಿತ ವಾಹನ ನಮ್ಮ ಬೆಳಗ್ಗೆಯಿಂದ ದುಡಿತಾ ಇರುವಂಥ ಪೌರ ಕಾರ್ಮಿಕರಿಗೆ ಒಂದು ಮಾರ್ಗ ಆಗ್ತದೆ. ನಗರವನ್ನು ಕೊಡ್ಲಿಪೇಟೆ ನಂದಿಪುರ ಕೆರೆ ಅಭಿವೃದ್ಧಿ ಕಾಮಗಾರಿ ಸಣ್ಣ ನೀರಾವರಿ ಇಲಾಖೆಯಿಂದ 3.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಉದ್ಯಾನವನ ವಿಶ್ರಾಂತಿ ಧಾಮ ನಿರ್ಮಾಣ ಜಿಲ್ಲೆಯಲ್ಲೇ ಪ್ರಥಮ ನಿರ್ಮಾಣವಾಗ್ತಾ ಇರುವ ಎ ಶ್ರೇಣಿ ಮಾದರಿಯ ಕೆರೆ ಉದ್ಯಾನವನವನ್ನು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೋಸರಾಜ್ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಚಂದ್ರಕಲಾ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜ್, ವಿಪಿ ಶಶಿಧರ್, ಯತೀಶ್, ಉದಯಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. Thank you.
ಜೊತೆಗೆ ನಮ್ಮಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಉದಯ್ ಅಂತ ಹೇಳಿ, ಅವರ ಗೋಡನಲ್ಲಿ ಸುಮಾರು ಒಂದು 2 ಟನ್ನಷ್ಟು ಅಡ್ವೈಸ್ಗಳಿದೆ. ಅಡ್ವೈಸ್ಗಳು ಒಂದೊಂದೇ ಅಡ್ವೈಸ್ ನಮಗೆ ಕೊಡ್ತಾ ಮನೆ ಮನೆಗಳ ಪ್ರೀತಿಯ ಬೃಂದಾವನವನ್ನ ಒಗ್ಗಟ್ಟಿನ ಬಲವನ್ನ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೊಡ್ಲಿಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಒಂದು ಮಾರ್ಗದರ್ಶಿಯಾಗಿ ನಡೀಲಿ. ಎಲ್ಲಾ ಕೆರೆಗಳು ದೊಡ್ಡದಂತ ಇರೋಂಥ ಸಂದರ್ಭದಲ್ಲಿ ಸರ್ದು ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಹೇಳ್ದಂಗೆ ಕೆಲವು ಕಾನೂನು ಇರ್ಬೋದು, ಮಾತ್ರ ಈ ತರ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಸರ್ ಈ ಸಣ್ಣ ಕೆರೆಗಳಿಗೇನು ಅಭಿವೃದ್ಧಿ ತರ ಮಾಡ್ಕೊಂಡ್ರೆ ಸಾರ್ವಜನಿಕಕ್ಕೂ ಅನುಕೂಲ ಆಗುತ್ತೆ. ಹೌದು, ಕೆರೆ ಬಂದಂತ ಸಂದರ್ಭದಲ್ಲಿ, ಕೆರೆ ತುಂಬಂತ ಸಂದರ್ಭದಲ್ಲಿ ಹಸುಗಳಿಗೆ ನೀರು ಕುಡಿಯಬಹುದು, ಇದೇ ರೀತಿಲಿ ವಾಟರ್ ಟೇಬಲ್ ರೀಚಾರ್ಜ್ ಆಗಂತ ಕೆಲಸಗಳು ಹಲವಾರು ಬೇರೆ ರೀತಿಲೂ ನೀವು ಹೇಳ್ದಂಗೆ ಒಂದು ವಾಟರ್ ಸಪ್ಲೈ ಲೆಕ್ಕಕ್ಕೆ ಒಂದು ಅನುಕೂಲ ಆಗುತ್ತೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ನಿಂದ ಸಹಜವಾಗಿ ನಾವು 100 ಎಕರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಮಾತ್ರ ನಾವು ಮೇನ್ ಇರಿಗೇಷನ್ನಿಂದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಸೌಂದರ್ಯೀಕರಣ ಮಾಡ್ತಕ್ಕಂಥದ್ದು, ಜನಪರವಾಗಿ ಗ್ರೌಂಡ್ ವಾಟರ್ ಹೆಚ್ಚು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ತಗೋಬೇಕು. ಅಂದರೆ 100 ಎಕರೆ ಕೆಳಗಿರ್ತಕ್ಕಂಥವು ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾವೆ, ಅವ್ರು ಮಾಡಬೇಕಾಗುತ್ತೆ. ಆದರೆ ಕೆಲವೊಂದು ಪ್ರಸಂಗಗಳಲ್ಲಿ ಜನರ ಅಭಿಪ್ರಾಯ, ಅಲ್ಲಿರುವಂಥ ಜನರ ಒತ್ತಡದ ಮೇರೆಗೆ ಈ ರೀತಿಯಾದಂಥ ಕಾಮಗಾರಿಗಳನ್ನು ರಾಜ್ಯದಲ್ಲಿ ಅನೇಕ ಕಡೆ ನಾವು ಮಾಡಿದ್ದೀವಿ. ಆ ದಿಶೆಯಲ್ಲಿ ಈ ಕೊಡ್ಲಿಪೇಟೆ ಗ್ರಾಮದಲ್ಲಿ ಶ್ರೀಮಾನ್ ಚಂದ್ರಮೌಳಿ ಅವರು ರಾಜ್ಯ ಮಟ್ಟದಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಪ್ರಭಾವವಂತರಾಗಿ ಅಡ್ವೊಕೇಟ್ ಜನರಲ್ ಆಗಿ 3 ಸರ್ಕಾರಗಳಲ್ಲಿ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಸಾಕಷ್ಟು ಪರಿಚಯ ಮತ್ತು ಮಾರ್ಗದರ್ಶನ ನೀಡಿರ್ತಕ್ಕಂಥವರು.
9535146181. Pekachi Restaurant Cafe, Habins Family Restaurant. ನಾಪಕ್ಲು ವ್ಯಾಪ್ತಿಯ ವಿವಿಧ ಶಾಲೆಗಳಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದ ವಿಶಾಲ ಹಾಗೂ ಪ್ರಭಾರ ಉಪಪ್ರಾಂಶುಪಾಲರಾದ ಶಿವಣ್ಣ ಅವರು ಜಂಟಿಯಾಗಿ ಧ್ವಜಾರೋಹಣವನ್ನು ನೆರವೇರಿಸಿದರು. ನಾಪಕ್ಲುವಿನ ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷ ಬದ್ದಂಜೆಟ್ಟಿ ರಂಗಪ್ಪಣ್ಣ ಅವರು ಧ್ವಜಾರೋಹಣ ನೆರವೇರಿಸಿದರು. ಹಳೆ ತಾಲೂಕಿನ ಅಂಕೂರು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆ ಅಧ್ಯಕ್ಷ ಕೇಟೋಳಿರ ರಾಜಾಚರ್ಮಣ ಅವರು ಧ್ವಜಾರೋಹಣ ನೆರವೇರಿಸಿದರು. ಚೆರೆಯಪರಂಬುವಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ರಶೀದ್ ಅವರು ಧ್ವಜಾರೋಹಣ ನೆರವೇರಿಸಿದರು. ನಾಪಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ, ಬೇತು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬೇತು ಗ್ರಾಮದ ಎಕ್ಸೆಲ್ ಆಂಗ್ಲ ಮಾಧ್ಯಮ ಶಾಲೆ ಸೇರಿದಂತೆ ವ್ಯಾಪ್ತಿಯ ವಿವಿಧ ಶಾಲೆಗಳಲ್ಲಿ 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಬಳಿಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಗಣರಾಜ್ಯೋತ್ಸವದ ಅಂಗವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಂದ ನಡೆದ ಆಕರ್ಷಕ ಪಥಸಂಚಲನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭ ನಾಪಕ್ಲು ವ್ಯಾಪ್ತಿಯ ಆಯಾ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಲೆಯ ಉಪನ್ಯಾಸಕ ಮತ್ತು ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. राष्ट्रगीत शुरू कर. जन गण मन अधिनायक जय हे भारत भाग्य विधाता, पंजाब सिंध गुजरात विजयी विश्व तिरंगा प्यारा, गंगा ऊंचा रहे हमारा, विजयी विश्व तिरंगा प्यारा. ವಿಷಯದಲ್ಲಿ ಇವತ್ತು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಬಂದು ಇಲ್ಲಿ ಹಾಜರಾಗಿದ್ದೀವಿ. ಪೇರೆಂಟ್ಸು ಸ್ವಲ್ಪ ಕಡಿಮೆ, ಆಗಲೇ ಅಶೋಕ ಸರ್ ಹೇಳಿದಂಗೆ ಪೇರೆಂಟ್ಸು ತುಂಬಾ ಕಡಿಮೆ. ಪೇರೆಂಟ್ಸ್ ಇಲ್ಲೇ ಇಲ್ಲ. ಕಾಫಿ ಟೈಮ್ ಆಗಿರ್ಬೋದು, ಕೆಲಸ ಟೈಮ್ ಆಗಿರ್ಬೋದು, ಅಮ್ಮಂದಿಯರು ಸ್ವಲ್ಪ ಬಂದಿದ್ದೀವಿ, ಖುಷಿ ಪಡ್ತಾ ಇದ್ದೀವಿ. 1949 ಇಸ್ವಿ ನವೆಂಬರ್ 29ನೇ ತಾರೀಕಿಗೆ ಸಂವಿಧಾನದ ಅಧಿವೇಶನವನ್ನ ನೀಡಿ ಮನ್ನಣೆಯನ್ನ, ಅದಕ್ಕೆ ಅಧಿಸೂಚನೆಯನ್ನ ನೀಡ್ತಾರೆ. ನಂತರ ನಾಪಕ್ಲು ಸಮೀಪದ ಹೊದವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವದ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಯೂಸುಫ್ ಹಾಗೂ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಅಶೋಕ್ ಅವರು ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ರಶ್ಮಿ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷ ಯೂಸುಫ್ ಅವರು ದಿನದ ಮಹತ್ವದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಯಲ್ಲಿ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಈ ಸಂದರ್ಭ ಪ್ರೌಢಶಾಲಾ ವಿಭಾಗದ ಎಸ್ಟಿಎಂಸಿ ಅಧ್ಯಕ್ಷ ಮೊಹಮ್ಮದ್ ಅಲಿ, ಉಪಾಧ್ಯಕ್ಷ ರಹಮತ್, ಹೊದವಾಡ ಹೈದ್ರೋಸ್ ಜುಮಾ ಮಸೀದಿ ಅಧ್ಯಕ್ಷ ಉಸ್ಮಾನ್ ಹಾಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.
adoption of our constitution. Behalf of the day, I would like to welcome our Honorable President, Mr. B.C. Gappanna sir for this. I would like to welcome all the teachers. Republic Day is the national festival. Today the Constitution. So first of all, let me wish you all a very happy 76th Republic Day, starting from beloved Kappu sir and teachers and all the students, beautiful students sitting here. So very happy Republic Day for all of you. And today is the day actually India became independent, 15th August, we all know it, 1947. We all know it, we celebrate it every year. And today is the day India started developing. ದಾಪಕ್ಲು ಸಮೀಪದ ಹಳೆ ತಾಲೂಕಿನ ಅಲ್ ಅಮೀನ್ ಕ್ರಿಕೆಟರ್ಸ್ ವತಿಯಿಂದ ಏರ್ಪಡಿಸಿದ್ದ 6ನೇ ವರ್ಷದ ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೆಕೆಆರ್ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಹರೀಶ್ ಮಾಲೀಕತ್ವದ ಎಚ್ಎಂಎಸ್ ತಂಡವನ್ನು ಮಣಿಸಿ ಸನಾವುಲ್ಲಾ ಮಾಲೀಕತ್ವದ ಕೆಕೆಆರ್ ತಂಡ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಎಚ್ಎಂಎಸ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ನಾಪಕ್ಲು ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಎ ಮೊಹಮ್ಮದ್, ಬಿಎಂ ಪ್ರತೀಪ, ಪ್ರಮುಖರಾದ ನಿವೃತ್ತ ಸೈನಿಕ ಅಮ್ಮಂಡ ಅಶೋಕ್, ಸಂಧ್ಯಾ ಹರೀಶ್, ಬಿಕೆ ಮೊಹಮ್ಮದ್ ಅಲಿ, ಎಂಎಸ್ ಇಬ್ರಾಹಿಂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಅವಧಾನಿಗಳಾದ ಸ್ಪಾನ್ಸರ್ಸ್ ಮತ್ತು ಗೆಸ್ಟ್ಗಳು, ಪ್ಲೇಯರ್ಸ್ನ ಶಿಕ್ಷಣ ದಾನಿಗಳು ಕೂಡ ಬಲಿಷ್ಠ ಹೊಡೆತ. ಮತ್ತೊಮ್ಮೆ ಶಾಡಿ ಟು ಗಗನ್ ಕುಶಾಲ ಈ ಬಾರಿ ಚುಕ್ಕಿಯಾಗಿ ಬೆಳೆಸ್ತಾ ಇದ್ದ ಅದ್ಭುತ ರೀತಿಯಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. KKR champions of HBL season 6. Oh, set. Ready? ಕಪ್ಪು ಬಂದಿಕ್ಕಿ 1